ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಸ್ವಿಂಗ್ ಟ್ರೇಡಿಂಗ್ ಯಾಕಷ್ಟು ಪಾಪ್ಯುಲರ್ ಆಗಿದೆ, ಹಾಗೂ ಸ್ವಿಂಗ್ ಟ್ರೇಡಿಂಗ್ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಕಲಿತೀವಿ ಅಂದ್ರೆ, ಸಾಕಷ್ಟು ಜನರಿಗೆ ಇರೋ ಒಂದು ಕಾಮನ್ ಡೌಟ್ ಏನಂದ್ರೆ ಸ್ವಿಂಗ್ ಟ್ರೇಡಿಂಗ್ ಹೇಗೆ ಒಂದು ಒಳ್ಳೆ ಸ್ಟಾಕ್ ನ ಸೆಲೆಕ್ಟ್ ಮಾಡೋದು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಸೆಲೆಕ್ಟ್ ಮಾಡೋ ಸ್ಟ್ರಾಟಜಿನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಇದೇನು ತುಂಬಾ ಕಾಂಪ್ಲಿಕೇಟೆಡ್ ಆದ ಸ್ಟ್ರಾಟಜಿ ಅಲ್ಲ, ಇದು ತುಂಬಾ ಸುಲಭವಾದ ಸ್ಟ್ರಾಟಜಿ. ಸೊ ನಾನು ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಒಂದಷ್ಟು ಫ್ಯಾಕ್ಟರ್ಸ್ ನ ತಲೆಯಲ್ಲಿ ಇಟ್ಕೋತಾನೆ, ಹಾಗೂ ಅದ್ರ ಬೇಸಿಸ್ ಮೇಲೆ ನಾನು ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ತೇನೆ. ಸ್ವಿಂಗ್ ಟ್ರೇಡಿಂಗ್ ನೀವು ಸ್ವಿಂಗ್ ಟ್ರೇಡಿಂಗ್ ಒಳ್ಳೆ ಸ್ಟಾಕ್ ನ ಸೆಲೆಕ್ಟ್ ಮಾಡಬೇಕಂದ್ರೆ ನೀವು ಬರೀ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಫೋಕಸ್ ಮಾಡಿದ್ರೆ ಆಗಲ್ಲ. ನಿಮಗೆ ಒಳ್ಳೆ ಸ್ಟಾಕ್ ಸಿಗಬೇಕಂದ್ರೆ ನೀವು ಫಂಡಮೆಂಟಲ್ ಅನಾಲಿಸಿಸ್ ಸಹ ಮಾಡಬೇಕಾಗುತ್ತೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು ಒಳ್ಳೆ ಪೊಟೆನ್ಷಿಯಲ್ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗೂ ನಿಮಗೆಲ್ಲ ಗೊತ್ತೇ ಇದೆ, ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನೀವೇನ್ ಮಾಡ್ತೀರಾ, ಒಂದು ಪೊಸಿಷನ್ ಅನ್ನು ತಗೋತೀರಾ, ಅದನ್ನ ನೀವು ದಿನದಿಂದ ವಾರ ಅಥವಾ ಮ್ಯಾಕ್ಸಿಮಮ್ ಮಂತ್ ಗಂಟ ಹೋಲ್ಡ್ ಮಾಡ್ತೀರಾ. ಸೊ ಬೇಸಿಕಲಿ ಒಂದು ಸ್ಟಾಕ್ ಅಲ್ಲಿ ಆಗೋ ಶಾರ್ಟ್ ಟರ್ಮ್ ಪ್ರೈಸ್ ಮೂವ್ಮೆಂಟ್ ನ ನಾವು ಕ್ಯಾಪ್ಚರ್ ಮಾಡೋದನ್ನೇ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೇವೆ. ಸೊ ಮೊದಲನೇದಾಗಿ ನೀವೇನಾದ್ರೂ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ, ಮೊದಲನೇದಾಗಿ ನೀವೇನ್ ಫೋಕಸ್ ಮಾಡಬೇಕಂದ್ರೆ ಲಿಕ್ವಿಡಿಟಿ ಮೇಲೆ ಫೋಕಸ್ ಮಾಡಬೇಕು. ನೀವು ಯಾವ ತರ ಸ್ಟಾಕ್ ಸೆಲೆಕ್ಟ್ ಮಾಡಬೇಕಂದ್ರೆ ಅದ್ರ ಡೈಲಿ ಆವರೇಜ್ ಟ್ರೇಡಿಂಗ್ ವಾಲ್ಯೂಮ್ ಏನಿರುತ್ತೆ ಅದು ಜಾಸ್ತಿ ಇರಬೇಕಾಗಿರುತ್ತೆ ಅಥವಾ ಹೈ ಇರಬೇಕು. ಈ ತರ ಸ್ಟಾಕ್ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಸುಲಭವಾಗಿ ಎಂಟ್ರಿನೂ ಆಗಬಹುದು ಹಾಗೂ ನಿಮ್ಮ ಪೊಸಿಷನ್ ನ ಸುಲಭವಾಗಿ ಎಕ್ಸಿಟ್ ಮಾಡಬಹುದಾಗುತ್ತೆ ವಿತೌಟ್ ಎನಿ ಸ್ಲಿಪೇಜ್. ಅದೇ ನೀವೇನಾದ್ರೂ ಇಲ್ಲಿಕ್ವಿಡೇಟ್ ಸ್ಟಾಕ್ ನ ಸೆಲೆಕ್ಟ್ ಮಾಡಿದ್ರೆ ಅಥವಾ ಪೆನ್ನಿ ಸ್ಟಾಕ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಏನಾಗಿರುತ್ತೆ, ಸಾಕಷ್ಟು ಬಾರಿ ಒಂದೊಂದ್ಸತಿ ನೀವು ಅದನ್ನ ಸೆಲ್ಲು ಮಾಡೋಕ್ಕಾಗಲ್ಲ, ಹಾಗೂ ನೀವು ನಿಮ್ಮ ಪೊಸಿಷನ್ ನ ಎಕ್ಸಿಟ್ ಮಾಡಬೇಕಂದ್ರೆ ಅದನ್ನ ಎಕ್ಸಿಟ್ ಮಾಡೋಕ್ಕೂ ಆಗಲ್ಲ. ಸೊ ಆ ಕಾರಣದಿಂದ ನೀವು ನಿಮಗೆ ಒಳ್ಳೆ ಲಿಕ್ವಿಡಿಟಿ ಇರೋ ಸ್ಟಾಕ್ ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಸ್ವಿಂಗ್ ಟ್ರೇಡಿಂಗ್ ಗೆ. ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಸೆಲೆಕ್ಟ್ ಮಾಡಕ್ಕೆ ಎರಡನೇದಾಗಿ ಮುಖ್ಯವಾಗಿ ನಾನು ಏನ್ ನೋಡ್ತೀನಿ ಅಂದ್ರೆ, ಆ ಸ್ಟಾಕ್ ಏನಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ನಾನು ನೋಡ್ತೇನೆ. ಸೊ ನಿಮಗೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗಬೇಕಂದ್ರೆ ನೀವು ಬರೀ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಫೋಕಸ್ ಮಾಡಕ್ ಹೋಗ್ಬಿಡಿ. ಆದಷ್ಟು ಆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಅಂತಾನೂ ಸಹ ಅನಾಲಿಸಿಸ್ ಮಾಡಿ. ಹಾಗೂ ನಾನು ಹೇಳಿದಾಗೆ ನಾನು ಸ್ವಿಂಗ್ ಟ್ರೇಡಿಂಗ್ ಯೂಸ್ ಮಾಡೋ ಸ್ಟ್ರಾಟಜಿ ಏನಿದೆ ಸಾಕಷ್ಟು ಸುಲಭವಾಗಿದೆ. ಅದೇನಂದ್ರೆ ನಾನು 52 ವೀಕ್ಸ್ ಹೈ ಇರೋ ಸ್ಟಾಕ್ಸ್ ನ ಸ್ವಿಂಗ್ ಟ್ರೇಡಿಂಗ್ ಗೆ ಸೆಲೆಕ್ಟ್ ಮಾಡ್ತಾನೆ. ಸೊ ಯಾವ್ದಾದ್ರು ಒಂದು ಸ್ಟಾಕ್ ಅದ್ರ 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತಿದ್ರೆ, ಹಾಗೂ ಅದರಲ್ಲಿ ಒಳ್ಳೆ ಲಿಕ್ವಿಡಿಟಿ ಇದ್ರೆ, ಅದ್ರ ಜೊತೆ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ, ಸೊ ಆ ತರ ಸ್ಟಾಕ್ಸ್ ಅಲ್ಲಿ ಏನಿರುತ್ತೆ, ಆ ಸ್ಟಾಕ್ಸ್ ಇನ್ನ ಮೇಲೆ ಹೋಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಯಾವ್ದಾದ್ರು ಒಂದು ಸ್ಟಾಕ್ ಅದ್ರ 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತಿದೆ ಅಂದ್ರೆ ಅದ್ರ ಸೆಂಟಿಮೆಂಟ್ ಏನಿರುತ್ತೆ ಆಬ್ವಿಯಸ್ಲಿ ಬುಲ್ಲಿಶ್ ಆಗಿರುತ್ತೆ, ಹಾಗೂ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರು ಸಹ ನಂಗೆ ಇನ್ನೊಂದಷ್ಟು ಕನ್ಫರ್ಮೇಷನ್ ಸಿಗುತ್ತೆ. ಸೊ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಸೆಲೆಕ್ಟ್ ಮಾಡಕ್ಕೆ ಇದು ನಾನು ಯೂಸ್ ಮಾಡೋ ಸಿಂಪಲ್ ಸ್ಟ್ರಾಟಜಿ. ಮೊದಲನೇದಾಗಿ ಏನು ನೋಡ್ತೀನಿ ಅಂದ್ರೆ ಲಿಕ್ವಿಡಿಟಿ ನೋಡ್ತೇನೆ, ಹಾಗೂ ಅದು 52 ವೀಕ್ಸ್ ಹೈ ಹತ್ರ ಟ್ರೇಡ್ ಆಗ್ತಿರ್ಬೇಕು, ಹಾಗೂ ಆ ಸ್ಟಾಕ್ ಏನಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಸೊ ನೀವು ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಇದ್ರ, ಹಾಗೂ ನೀವೀಗ RBL ಬ್ಯಾಂಕ್ ಸ್ಟಾಕ್ ನ ನೋಡ್ತಿದ್ರ. ಸೊ ನೀವು ನೋಡ್ಬೋದು, ಇದೇನಾಗಿತ್ತು, ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು, ಹಾಗೂ ಇದು ಈ ಲೆವೆಲ್ ಯಾವಾಗ ಬ್ರೇಕ್ ಮಾಡೋಕ್ಕಾಗಿರಲಿಲ್ಲ, ಅರೌಂಡ್ ಇಲ್ಲೇ ನೋಡ್ಬೋದು ಮಾರ್ಚ್ 1, 2021 ಈ ಲೆವೆಲ್ನ ಬ್ರೇಕ್ ಮಾಡೋಕ್ಕಾಗಿರಲಿಲ್ಲ RBL ಬ್ಯಾಂಕು. ಹಾಗೂ ಈ ಸ್ಟಾಕಲ್ಲಿ ಏನಿದೆ, ಇದು ಲಿಕ್ವಿಡಿಟಿ ಸಹ ಚೆನ್ನಾಗಿತ್ತು. ಅಷ್ಟೇ ಅಲ್ಲದೆ ಇದರಲ್ಲಿ ನೀವೇನು ನೋಡ್ಬೋದಿತ್ತು, ಇದು ಸ್ವಲ್ಪ ಫಂಡಮೆಂಟಲ್ ಸಹ ಚೆನ್ನಾಗಿತ್ತು. ಸೊ ಆ ಕಾರಣಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಇದು ಎಕ್ಸಾಂಪಲ್ ಕೊಟ್ಟಿದ್ದೆ ಸ್ವಿಂಗ್ ಟ್ರೇಡಿಂಗ್ಗೆ ಅಂತ. ಸೊ ಈ ಲೆವೆಲ್ ಏನಿತ್ತು 52 ವೀಕ್ಸ್ ಹೈಕ್ಕಿಂತ ಜಾಸ್ತಿ ಇತ್ತು, 52 ವೀಕ್ಗಿಂತ ಜಾಸ್ತಿನೇ ಇತ್ತು. ಸೊ ಈ ಲೆವೆಲ್ ಯಾವಾಗ ಬ್ರೇಕ್ಔಟ್ ಕೊಡ್ತು ಆಗ ನೋಡ್ಬೋದು ನಿಮಗೆ ಒಂದು ಅರೌಂಡ್ ಈಗ ಎಷ್ಟು ರ್ಯಾಲಿ ನೋಡೋಕೆ ಸಿಕ್ಕಿದೆ, ಅರೌಂಡ್ 20% ರ್ಯಾಲಿ ನೋಡೋಕೆ ಸಿಕ್ಕಿದೆ. ಸೊ ಈ ಥರ ನೀವು ಸ್ವಿಂಗ್ ಟ್ರೇಡಿಂಗ್ ಯಾವುದಾದ್ರು ಒಂದು ಸ್ಟಾಕ್ ಅದು 52 ವೀಕ್ಸ್ ಹೈ ಹತ್ರ ಟ್ರೇಡ್ ಆಗ್ತಿದ್ರೆ, ಹಾಗೂ ಅದು ಲಿಕ್ವಿಡಿಟಿ ಚೆನ್ನಾಗಿದ್ರೆ, ಹಾಗೂ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ನೀವು ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಬಹುದು ಸುಲಭವಾಗಿ. ಆದರೆ ಈ ಸ್ಟಾಕ್ ಅಲ್ಲಿ ನೋಡಿ, ಇದು 52 ವೀಕ್ಸ್ಗಿಂತ ಜಾಸ್ತಿನೇ ಇದೆ. 2 ವರ್ಷದಿಂದ ಈ ಸ್ಟಾಕ್ ಏನಿದೆ ಈ ಲೆವೆಲ್ ನ ಬ್ರೇಕ್ ಮಾಡೋಕ್ಕಾಗಿರಲಿಲ್ಲ, ಹಾಗೂ 2 ವರ್ಷ ಆದ್ಮೇಲೆ ಈ ಲೆವೆಲ್ ಬ್ರೇಕ್ ಮಾಡಿದಾಗ ನಿಮಗೆ ಒಂದು ಒಳ್ಳೆ ಮೊಮೆಂಟಮ್ ನೋಡೋಕೆ ಸಿಕ್ಕಿದೆ ಒಂದು 2-3 ವಾರದಲ್ಲೇ. ಸೊ ಈ ಥರ ನೀವು ಸುಲಭವಾಗಿ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಬಹುದು.